ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಗುರುವಾರ ಸಂಚಿಕೆಯನ್ನು ನೋಡೋದಾದ್ರೆ ಮೊದಲಿಗೆ ಗೌತಮ್ ಅವರು ಹಾಸ್ಪಿಟಲಿಂದ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಆನಂದ್ ಅವರು ಫೋನ್ ಮಾಡ್ತಾರೆ. ಗೆಳೆಯ ಎಲ್ಲಿದ್ಯಾ, ಈಗ ಮಲ್ಲಿ ಪರಿಸ್ಥಿತಿ ಹೇಗಿದೆ, ಮಲ್ಲಿಗೆ ಪ್ರಜ್ಞೆ ಬಂತಾ ಅಂತ ಕೇಳ್ತಾರೆ. ಇಲ್ಲ ಕಣೋ, ಮಲ್ಲಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ಗೌತಮ್ ಅವ್ರು ಹೇಳ್ತಾರೆ. ಆಗ ಅಪರ್ಣ, ಗೌತಮ್ ನೀನೀಗ ಎಲ್ಲಿದ್ಯಾ, ನಾವು ಆಸ್ಪತ್ರೆಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೀವು ಬರೋದೇನು ಬೇಡ, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ಭೂಮಿಕಾ ಆಸ್ಪತ್ರೆಯಲ್ಲೇ ಇರ್ತಾರೆ ಅಂತ ಹೇಳ್ತಾರೆ. ಗೆಳೆಯ ಅದಕ್ಕೆ ಒಬ್ಬರೇ ಇರ್ತಾರ, ಅವ್ರ ಜೊತೆ ಯಾರಾದರೂ ಇದ್ದಾರಾ ಅಂತ ಆನಂದ್ ಅವ್ರು ಕೇಳ್ತಾರೆ. ಇಲ್ಲ, ಜೈ ಕೂಡ ಇಲ್ಲೇ ಇದ್ದಾನೆ, ಮನೆಯವ್ರಿಗೂ ಕೂಡ ಯಾರೂ ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಮಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ನೀವು ಅವಳನ್ನ ಬಂದು ನೋಡಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲ, ಅದಕ್ಕೆ ನನಗದು ಇಷ್ಟ ಆಗಲ್ಲ, ನೀವು ಬರೋದು ಬೇಡ. ಮನೆಯವರೆಲ್ಲ ಮಲ್ಲಿ ಚೆನ್ನಾಗಿದ್ದಾಗ ನೋಡಿದ್ದಾರೆ, ಅದು ಹಾಗೆ ಉಳ್ಕೊಳ್ಳಿ, ಅವರು ಬಂದು ಇಲ್ಲಿ ಡಿಸ್ಟರ್ಬ್ ಆಗೋದು ಬೇಡ ಅಂತಾನೆ ಅವರನ್ನು ಬರಬೇಡಿ ಅಂತ ಹೇಳಿದ್ದೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ಆನಂದ್ ಅವರು, ಗೆಳೆಯ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಮನೆಯವ್ರಿಗೆಲ್ಲ ತುಂಬ ನೋವಾಗುತ್ತೆ, ಇರಲಿ ಬಿಡು ಪರವಾಗಿಲ್ಲ, ಮತ್ತು ನೀನು ಹೇಗಿದೆಯಪ್ಪ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಹೇಗೋ ಇದ್ದೀನಿ, ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಕಣೋ, ಮಲ್ಲಿಗೆ ಈ ಥರ ಆಯ್ತಲ್ಲ ಅಂತ ಒಂದು ಕಡೆ ಬೇಜಾರಾದರೆ ಮಗು ವಿಷಯದಲ್ಲಿ ಹೀಗೆ ಆಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಮಹಿಮಾ ವಿಷಯದಲ್ಲೂ ಹೀಗೆ ಆಯಿತು, ಮನೆಗೆ ಮಗು ಬರುತ್ತೆ, ನಾನು ದೊಡ್ಡಪ್ಪ ಆಗ್ತೀನಿ ಅಂತ ತುಂಬ ಆಸೆ ಕನಸನ್ನ ಇಟ್ಕೊಂಡಿದ್ದೆ, ತುಂಬ ಖುಷಿಯಾಗಿದ್ದೆ, ಆದರೆ ಯಾಕೋ ಹೀಗಾಗ್ತಿದೆ, ಆಸೆ ಪಡೋದೇ ತಪ್ಪೇನೋ ಅಂತ ಗೌತಮ್ ಅವ್ರು ಹೇಳ್ತಾರೆ. ಆಗ ಅಪರ್ಣ, ಗೌತಮ್ ನೀನು ಸಮಾಧಾನ ಮಾಡ್ಕೋ, ಮನ್ಸು ಕಚ್ಕೋಬೇಡ ಇದನ್ನೆಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಜೇಡಿ ಭೂಮಿಕಾನ ನೋಡಿ, ಇವಳೊಬ್ಳು ಅಣ್ಣ ಒಂಥರ ಅಂಟಾದರೆ ಇವಳು ಇನ್ನೊಂಥರ ಅಂಟು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಇವರು ದುಡ್ಡು ಕೊಟ್ಟಿರೋ ನರ್ಸ್ ಅಲ್ಲಿಗೆ ಬರ್ತಾರೆ. ನರ್ಸ್, ನನ್ನ ಹೆಂಡ್ತಿ ಈಗ ಹೇಗಿದ್ದಾಳೆ, ಅವಳಿಗೆ ಯಾವಾಗ ಪ್ರಜ್ಞೆ ಬರಬಹುದು, ಏನಾದರೂ ಐಡಿಯಾ ಇದೆಯಾ ಅಂತ ಕೇಳ್ತಾರೆ. ನೋಡಿ, ಈಗಷ್ಟೇ ಟ್ರೀಟ್ಮೆಂಟ್ ಶುರುವಾಗಿದೆ, ಈಗಲೇ ಏನು ಹೇಳೋಕ್ಕಾಗಲ್ಲ, ನೀವು ವೆಯ್ಟ್ ಮಾಡಿ ಅಂತ ಹೇಳಿ ನರ್ಸ್ ಮಲ್ಲಿ ಇರೋ ವಾರ್ಡ್ ಒಳಗಡೆ ಹೋಗ್ತಾರೆ. ಆಗ ಜೇಡಿ ವೆಯ್ಟ್ ಮಾಡಬೇಕಂತೆ, ವೆಯ್ಟ್ ಆಗ್ಲಿಂದ ಅದನ್ನೇ ತಾನೇ ಮಾಡ್ತಾ ಇರೋದು, ನನಗೆ ನನ್ನ ಹೆಂಡ್ತಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿಮ್ಗೆ ಹೇಗ್ರಿ ಅರ್ಥ ಆಗಬೇಕು ಅಂತ ಬೈತಾರೆ. ಆಗ ಭೂಮಿಕಾ, ಜಯದೇವ್ ಅವರೇ ನೀವು ಸಮಾಧಾನ ಮಾಡ್ಕೊಳ್ಳಿ, ಮೊದಲು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಜೇಡಿ, ಅದಕ್ಕೆ ನಾನು ಧೈರ್ಯ ತಂದ್ಕೋತಾ ಇದ್ದೀನಿ, ಮಲ್ಲಿಗೆ ಏನೂ ಆಗಲ್ಲ, ಅವಳು ಹುಷಾರಾಗಿ ಬರ್ತಾಳೆ ಅನ್ನೋ ನಂಬಿಕೆ ಭರವಸೆ ನನಗೂ ಇದೆ, ಆದರೆ ಅವ್ರನ್ನ ಕೇಳಿದ್ರೆ ಅವಳು ಹೇಗೆ ಮಾತಾಡೋಗ್ತಾಳೆ ನೋಡಿದ್ರಾ ಅಂತ ಜೇಡಿ ಹೇಳ್ತಾರೆ. ಆಗ ಭೂಮಿಕಾ, ನೋಡಿ ನಿಮ್ಮ ಒದ್ದಾಟ ನನಗೆ ಅರ್ಥ ಆಗುತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಮಲ್ಲಿ ಆದಷ್ಟು ಬೇಗ ಹುಷಾರಾಗ್ತಾಳೆ, ನೀವು ಆ ದೇವ್ರ ಮೇಲೆ ನಂಬಿಕೆ ಇಡಿ, ಆ ದೇವರು ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಜೇಡಿ, ಆ ದೇವರೇ ಬಂದರೂ ಅವಳಿಗೆ ಪ್ರಜ್ಞೆ ಬರೋದಿಲ್ಲ, ಯಾಕೆ ಅಂದರೆ ಈಗಾಗಲೇ ಅವಳು ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿರ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ನರ್ಸು ಮಲ್ಲಿಗೆ ಇಂಜೆಕ್ಷನ್ ಕೊಟ್ಟು ಮತ್ತೆ ಹೊರಗಡೆ ಬರ್ತಾರೆ. ಆಗ ಜೇಡಿ, ಏನು ಮಾತಾಡಬೇಡ ಅಂತ ಸನ್ನೆ ಮಾಡಿ, ನಾನು ಆಗಲೇ ನಿಮ್ಮ ಜೊತೆ ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು, ಸಾರಿ, ನನ್ನ ಹೆಂಡತಿ ಮೇಲಿನ ಪ್ರೀತಿ ಕಾಳಜಿಯಿಂದ ಹಾಗೆ ಮಾತಾಡಿದೆ ಅಷ್ಟೇ, ಈಗ ಹೇಳಿ ನೀವು ನಿಮ್ಮ ಟ್ರೀಟ್ಮೆಂಟ್ನ ಸರಿಯಾಗಿ ಮಾಡ್ತಾ ಇದ್ದೀರಾ ತಾನೇ, ರಿಸಲ್ಟ್ ಸಿಗ್ತಾ ಇದೆಯಾ ಅಂತ ಜೇಡಿ ಕೇಳ್ತಾರೆ. ನೋಡಿ ಸರ್, ನನ್ನ ಕೆಲಸನ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಅವ್ರಿಗೆ ಸಂಜೆ ಅಷ್ಟರಲ್ಲಿ ಪ್ರಜ್ಞೆ ಬಂದರೂ ಬರಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಜೇಡಿ, ಹಾಗಾದರೆ ನಾನು ಹೇಳಿರೋ ಕೆಲಸನ ಇವಳು ಮಾಡಿ ಮುಗಿಸಿದಾಳೆ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾಳೆ ಇವಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಅಪೇಕ್ಷಾ ಪಾರ್ಥ ಇಬ್ಬರು ಕೂಡ ರೆಡಿಯಾಗಿ ಹೊರಗಡೆ ಬರ್ತಾರೆ. ಪಾರ್ಥ, ಫೈನಲಿ ನಾವಿಬ್ಬರು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ ಅಂತ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನೀವ್ಯಾಕೆ ಮುಖನ ಹೀಗಿಟ್ಕೊಂಡಿದ್ದೀರಾ, ಸ್ವಲ್ಪ ಸ್ಮೈಲ್ ಮಾಡಿ, ನಾವು ಹೊರಗಡೆ ಖುಷಿಯಾಗಿ ಸುತ್ತಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇರೋದು, ನೀವು ಸ್ಮೈಲ್ ಮಾಡಿ, ಸ್ವಲ್ಪ ನಿಮಗೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಪಾರ್ಥ ಸ್ವಲ್ಪ ಸ್ಮೈಲ್ ಮಾಡ್ತಾರೆ. ನೀವು ನಿಮ್ಮ ಸ್ಮೈಲು ಆ ದೇವರೇ ಮೆಚ್ಕೋಬೇಕು ಅಂದಾಗೆ ನಾವೀಗ ಎಲ್ಲೋಗ್ತಿದ್ದೀವಿ ಅಂತ ಅಪೇಕ್ಷೆ ಕೇಳ್ತಾರೆ. ಆಗ ಪಾರ್ಥ, ಎಲ್ಲಿಗಾದರೂ ಅಂತ ಹೇಳ್ತಾರೆ. ಪಾರ್ಥ, ಏನು ಹೀಗೆ ಹೇಳ್ತಿದ್ದೀರಾ, ನಾವು ನೋಡದೇ ಇರೋ ಜಾಗ ಯಾವುದಾದ್ರೂ ಇದ್ದರೆ ಹೇಳಿ, ನಾವು ಅಲ್ಲಿಗೆ ಹೋಗೋಣ ಅಂತ ಅಪೇಕ್ಷೆ ಕೇಳ್ತಾರೆ. ಪಾರ್ಥ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ನೋಡಿ, ನಾವು ಅಪರೂಪಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ನಾನು ಖುಷಿಯಾಗಿದ್ದರೆ ನೀವು ಈಗಲೂ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ, ಸರಿ ಬಿಡಿ ಆಯಿತು ಅಂತ ಬೇಜಾರು ಮಾಡ್ಕೋತಾರೆ. ಆಗ ಪಾರ್ಥ, ನೋಡಿ ನಾನು ಬೇಜಾರು ಮಾಡ್ಕೊಡಲ್ಲ, ಬನ್ನಿ ಹೋಗೋಣ ಅಂತ ಅವ್ರು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಬರ್ತಾರೆ. ಆಗ ಅಪೇಕ್ಷಾ, ಪಾರ್ಥ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾರೆ. ನಿಮಗೆ ಗೊತ್ತಾಗುತ್ತೆ ಬನ್ನಿರಿ ಅಂತ ಅಪೇಕ್ಷೆನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತು ಡಾಕ್ಟರ್ ಬಂದು ಮಲ್ಲಿನ ಚೆಕ್ ಮಾಡ್ತಾರೆ. ಇವ್ರಿಗೆ ಪ್ರಜ್ಞೆ ಬಂದಿತ್ತಾ ಅಂತ ಕೇಳ್ತಾರೆ. ಇಲ್ಲ ಡಾಕ್ಟರ್, ನೀವು ಹೇಳಿದ ಮೆಡಿಸನ್ನ ಕೊಡ್ತಾ ಇದ್ದೀನಿ, ಆದರೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸೇ ಇಲ್ಲ ಅಂತ ನರ್ಸ್ ಹೇಳ್ತಾರೆ. ಮತ್ತು ಡಾಕ್ಟರ್ ನರ್ಸ್ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಆಗ ಭೂಮಿ, ಡಾಕ್ಟರ್ ಸಂಜೆ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಹೇಳಿದರೆ ಏನಾಯಿತು ಅಂತ ಕೇಳ್ತಾರೆ. ನಾವು ಹಾಗೆ ಅಂದ್ಕೊಂಡಿದ್ವಿ, ಆದರೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಆಗ ಜೇಡಿ, ಅದೆಲ್ಲ ಹೇಗಿರೋದಕ್ಕೆ ಸಾಧ್ಯ, ನನ್ನ ಕಡೆಯಿಂದ ಬೇರೆ ರೀತಿಯೇ ಟ್ರೀಟ್ಮೆಂಟ್ ಕೊಡಿಸಿದ್ದೀನಲ್ಲ ಈ ಡಾಕ್ಟ್ರೊಬ್ರು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ, ಇವ್ರ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅವ್ರಿಗೆ ಆಪ್ರೇಷನ್ ಮಾಡಬೇಕಾಗುತ್ತೆ, ಅದು ಮೇಜರ್ ಆಪ್ರೇಷನ್, ತುಂಬ ರಿಸ್ಕ್ ಇರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಜೇಡಿ, ಡಾಕ್ಟರ್ ನನ್ನ ಹೆಂಡತಿ ಯಾವಾಗ ಹುಷಾರಾಗ್ತಾಳೆ, ಅವಳಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಹೇಳಿ ಅಂತ ಕೇಳ್ತಾರೆ.
ನೋಡಿ ಈಗಲೇ ಏನು ಹೇಳೋಕ್ಕಾಗಲ್ಲ, ನಾವು ಸ್ವಲ್ಪ ವೆಯ್ಟ್ ಮಾಡೋಣ, ಈಗಲೇ ಯಾವ ಡಿಸಿಷನ್ಗೂ ಬರೋದು ಬೇಡ ಅಂತ ಹೇಳ್ತಾರೆ. ಆಗ ಭೂಮಿ ಡಾಕ್ಟರ್ ಈಗ ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಡಾಕ್ಟರ್ ನೋಡಿ ಇಂಥ ಸಮಯದಲ್ಲಿ ನಾವು ದೇವ್ರ ಮೇಲೆ ಭಾರ ಹಾಕಬೇಕು, ನಾವು ಈಗಲೇ ಏನು ಹೇಳೋಕ್ಕಾಗಲ್ಲ, ನೀವು ಭಯಪಡಬೇಡಿ ಆರಾಮಾಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿಕಾ, ಜಯದೇವ್ ಅವರೇ ನೀವು ವೀಕ್ ಆಗಬೇಡಿ, ನೀವು ಧೈರ್ಯವಾಗಿರಿ, ಮಲ್ಲಿಗೆ ಏನೂ ಆಗಲ್ಲ, ಮಲ್ಲಿ ಹುಷಾರಾಗಿ ಬರ್ತಾಳೆ, ನೀವು ವೀಕ್ ಆಗಬೇಡಿ ಅಂತ ಹೇಳ್ತಾರೆ. ಅಷ್ಟಾದರೆ ಸಾಕು, ಅದಕ್ಕೆ ಅವಳನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತ ಜೇಡಿ ಹೇಳ್ತಾರೆ. ಆಗ ಭೂಮಿ ಫೋನ್ ತೊಗೊಂಡು ಸೈಡ್ಗೆ ಹೋಗ್ತಾರೆ. ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಮೈ ಡಿಯರ್ ಭೂಮಿಕಾ, ನನಗೆ ತುಂಬ ಖುಷಿ ಆಗ್ತಿದೆ, ಖುಷಿಗೆ ಚೆನ್ನಾಗಿ ಕುಣಿಬೇಕು ಅಂತ ಅನ್ನಿಸ್ತಾ ಇದೆ, ಸುತ್ತಮುತ್ತ ವಾತಾವರಣ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಮತ್ತೆ ಭೂಮಿ ಗೌತಮ್ ಅವ್ರಿಗೆ ಫೋನ್ ಮಾಡ್ತಾರೆ. ಹೇಳಿ ಭೂಮಿಕಾ, ಡಾಕ್ಟರ್ ಬಂದಿದ್ರಾ, ಏನಂದ್ರು ಅಂತ ಕೇಳ್ತಾರೆ. ಡಾಕ್ಟರ್ ಬಂದಿದ್ರು, ಆದರೆ ಮಲ್ಲಿ ವಿಷಯದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇಲ್ವಂತೆ, ಅವರು ಆಪ್ರೇಷನ್ ಮಾಡಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ನನಗಂತೂ ತುಂಬಾ ಭಯ ಆಗ್ತಾ ಇದೆ, ನೀವು ಇಲ್ಲಿದ್ದಿದ್ದೆ ತುಂಬ ಚೆನ್ನಾಗಿರ್ತಾ ಇತ್ತು, ನೀವು ಆದಷ್ಟು ಬೇಗ ಹೊರಟು ಬರ್ತೀರಾ ಅಂತ ಹೇಳ್ತಾರೆ. ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಗೌತಮ್ ಅವರು ಕಾಲ್ ಕಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಗೌತಮ್ ಅವರು ಡಾಕ್ಟರ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಭೂಮಿಕಾ ನಿದ್ದೆ ಮಾಡ್ತಾ ಇರ್ತಾರೆ. ಭೂಮಿಕಾ, ಇವರು ಡಾಕ್ಟರ್ ಇಂದುಮತಿ ಅಂತ, ನನಗೆ ತುಂಬ ಪರಿಚಯ ಇರೋ ಡಾಕ್ಟರ್ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಆಸ್ಪತ್ರೆ ಇರೋ ಡಾಕ್ಟರ್ ಕೂಡ ಬರ್ತಾರೆ. ಡಾಕ್ಟರ್, ಇವರು ನನಗೆ ತುಂಬ ಪರಿಚಯ ಇರೋ ಡಾಕ್ಟರ್, ಇವರು ತುಂಬ ಎಕ್ಸ್ಪರ್ಟ್, ಸೆಕೆಂಡ್ ಒಪಿನಿಯನ್ಗೋಸ್ಕರ ಇವರು ಮಲ್ಲಿನ ಒಂದು ಸರಿ ನೋಡಬಹುದಾ ಅಂತ ಕೇಳ್ತಾರೆ. ಸೆಕೆಂಡ್ ಒಪಿನಿಯನ್ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ನಮಗೇನು ತೊಂದರೆ ಇಲ್ಲ, ಬನ್ನಿ ಮೇಡಮ್ ಅಂತ ಹಾಸ್ಪಿಟ್ಲಲ್ಲಿರೋ ಡಾಕ್ಟ್ರು ಇಂದುಮತಿ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಜೇಡಿಗೆ ತುಂಬಾ ಗಾಬರಿ ಆಗುತ್ತೆ. ನೋ, ಹೀಗಾಗಬಾರ್ದು, ನಾವು ಮಾಡ್ತಾ ಇರೋ ಕಿತಾಪತಿ ಏನಾದರೂ ಡಾಕ್ಟ್ರಿಗೆ ಗೊತ್ತಾದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಡಾಕ್ಟ್ರು ಮಲ್ಲಿನ ಚೆಕ್ ಮಾಡ್ತಾ ಇರ್ತಾರೆ. ನರ್ಸ್ ಗಾಬರಿಯಿಂದ ನಿಂತಿರ್ತಾರೆ. ಮತ್ತು ಇಲ್ಲಿ ಅಪರ್ಣ ಆನಂದ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆನಂದ್, ನೀನು ಒಂದು ವಿಷಯನ ಗಮನಿಸ್ತಾ, ಅಪೇಕ್ಷಾ ಮುಂಚೆ ಥರ ಇಲ್ಲ, ಅವಳು ತುಂಬಾ ಬದಲಾಗಿದ್ದಾಳೆ ಅಂತ ಹೇಳ್ತಾರೆ. ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ, ಪಾಪ ಅವಳು ಈಗ ಏನು ಮಾಡೋದ್ಲು ಅಂಥದ್ದು ಅಂತ ಹೇಳ್ತಾರೆ. ಒಬ್ಬರ ಬಗ್ಗೆ ಗೊತ್ತಾಗೋ ತನಕ ಅಯ್ಯೋ ಪಾಪನೇ, ಮುಂಚೆ ಅಪೇಕ್ಷಾ ಹೀಗಿರಲಿಲ್ಲ, ಸೀಮಂತ ದಿನ ಗಮನಿಸ್ತಾ ನೀನು ಭೂಮಿಕಾ ಜೊತೆ ಇರ್ತಾನೆ ಇರಲಿಲ್ಲ, ಅವಳು ಭೂಮಿಕನ ಅವಾಯ್ಡ್ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ನೋಡು, ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ ಅಂತ ಆನಂದ್ ಹೇಳ್ತಾರೆ. ಆಗ ಅಪೇಕ್ಷಾ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಅವರ ಹಾವ ಭಾವ ಬಾಡಿ ಲ್ಯಾಂಗ್ವೇಜಲ್ಲೇ ಅವ್ರು ಹೇಗೆ ಅಂತ ಗೊತ್ತಾಗುತ್ತೆ. ಅಪೇಕ್ಷಾ ಮುಂಚೆ ಥರ ಇಲ್ಲ, ಮುಂಚೆ ಎಲ್ಲ ಅಕ್ಕ ಅಕ್ಕ ಅಂತ ಭೂಮಿಕಾ ಸೆರಗಿಡ್ಕೊಂಡು ಓಡಾಡ್ತಾ ಇದ್ಲು, ಈಗ ನೋಡಿದ್ರೆ ಈ ಥರ ಆಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಮಲ್ಲಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿದ್ದಾಳೆ, ಅವಳನ್ನ ನೋಡೋಕೆ ಹೋಗ್ಬೇಕು ಅಂತಲೂ ಅನಿಸಿಲ್ವಾ ಅವಳಿಗೆ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ, ಈಗ ಗೆಳೆಯ ನಮಗೆ ಫೋನ್ ಮಾಡಿ ನೀವು ಬರೋದೇನು ಬೇಡ ಅಂತ ಹೇಳಿದ್ನಲ್ವ, ಹಾಗೆ ಅವ್ರಿಗೂ ಹೇಳಿರಬಹುದು, ಅದಕ್ಕೆ ಹೋಗಿಲ್ಲ ಅನಿಸುತ್ತೆ, ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ನಾವೇನು ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾರೆ. ಆನಂದ್, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿನಗೆ ಅರ್ಥ ಆಗಲ್ಲ ಬಿಡು ಅಂತ ಅಪರ್ಣ ಹೇಳ್ತಾರೆ. ಆನಂದ್ಗೆ ಬೇಜಾರಾಗುತ್ತೆ. ಮತ್ತು ಇಂದುಮತಿಯವರು ಹೊರಗಡೆ ಬರ್ತಾರೆ. ಗೌತಮ್, ನಾನೆಲ್ಲ ಚೆಕ್ ಮಾಡಿದೆ, ಇವರು ಸರಿಯಾದ ಟ್ರೀಟ್ಮೆಂಟ್ನೇ ಕೊಡ್ತಾ ಇದ್ದಾರೆ, ಆದರೂ ಅವ್ರು ಯಾಕೆ ರಿಕವರ್ ಆಗ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಡಾಕ್ಟರ್ ಹೇಳಿದಾಗೆ ಇವತ್ತು ಒಂದು ದಿನ ವೆಯ್ಟ್ ಮಾಡೋಣ, ಆಮೇಲೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವ್ರಿಗೆ ಬೇಜಾರಾಗುತ್ತೆ. ಆಪ್ರೇಷನ್ ಮಾಡೋದ್ರಿಂದ ಮಲ್ಲಿ ಜೀವಕ್ಕೇನು ಅಪಾಯ ಇಲ್ವಾ ಡಾಕ್ಟರ್ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನಾವು ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಯಾಕೆ ಅಂದರೆ ಮೇಜರ್ ಆಪ್ರೇಷನ್ ಅಂದರೆ ರಿಸ್ಕ್ ಇದ್ದೇ ಇರುತ್ತೆ, ನಾವು ಎಲ್ಲರೂ ಒಂದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ರೆಸ್ಪಾಂಡ್ ಮಾಡುತ್ತೆ, ಅದಕ್ಕೆ ನೋಡಿ ಡಾಕ್ಟರ್, ಇವತ್ತು ಒಂದು ದಿನ ವೆಯ್ಟ್ ಮಾಡೋಣ, ನಾಳೆ ಆಪ್ರೇಷನ್ ಮಾಡೋಣ, ನಾನು ಇನ್ನು ಬರ್ತೀನಿ ಅಂತ ಹೇಳಿ ಇಂದುಮತಿಯವರು ಅಲ್ಲಿಂದ ಹೋಗ್ತಾರೆ. ಆಗ ಜೇಡಿ ಸದ್ಯ ಡಾಕ್ಟ್ರಿಗೇನು ಗೊತ್ತಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ನರ್ಸ್ ಸ್ವಲ್ಪ ಸೈಡಿಗೆ ಬರ್ತಾರೆ. ಅಲ್ಲಿಗೆ ಜೇಡಿ ಬರ್ತಾರೆ. ನರ್ಸ್, ನೀವು ಕೊಡ್ತಾ ಇರೋ ಮೆಡಿಸನ್ನ ಯಾವ ಡಾಕ್ಟ್ರ್ ಕೈಲೂ ಕಂಡುಹಿಡಿಯೋಕ್ಕಾಗಲ್ಲ ತಾನೇ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ವಿಷಯ ಏನಾದರೂ ಗೊತ್ತಾದರೆ ಮೊದಲು ಕಂಬಿ ಹಿಂದೆ ನೀವಿರ್ತೀರಾ, ನಿಮ್ಮ ಹಿಂದೆ ನಾನಿರ್ತೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ನರ್ಸ್, ನೋಡಿ ಸರ್, ನೀವೇನು ತಲೆ ಕೆಡಿಸ್ಕೊಳ್ದಕ್ಕೆ ಹೋಗ್ಬೇಡಿ, ನಾನೆಲ್ಲ ನೋಡ್ಕೋತೀನಿ, ಅವ್ರು ಒಂದು ವೇಳೆ ಡೆತ್ ಆದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಅದ್ರ ಬಗ್ಗೆ ಏನು ಬರಬಾರ್ದು, ಆ ರೀತಿ ನಾನೆಲ್ಲ ನೋಡ್ಕೋತೀನಿ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಆಗ ಜೇಡಿಗೆ ತುಂಬಾ ಖುಷಿಯಾಗುತ್ತೆ. ಪರವಾಗಿಲ್ಲ ಕಣ್ರಿ, ಅಷ್ಟಿಲ್ಲದೆ ಹೇಳ್ತಾರೆ, ಹೊಸ ಡಾಕ್ಟ್ರಿಗಿಂತ ಹಳೆ ನರ್ಸೇ ಬೆಟರ್ ಅಂತ, ನಾನು ಕೊಟ್ಟಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಗ ನರ್ಸ್ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ ಅಂತ ಹೇಳ್ತಾರೆ. ಮತ್ತೆ ಓಹೋ ಮರ್ತೆ ಹೋಗಿದೆ ಅಂತ ಸ್ವಲ್ಪ ದುಡ್ಡನ್ನ ಕೊಟ್ಟು ಇದನ್ನು ಖರ್ಚಿಗಿಟ್ಕೊಳ್ಳಿ, ಉಳಿದಿದ್ದನ್ನು ನಾವು ಮಾತಾಡ್ದಾಗೆ ಮತ್ತೆ ನಿಮಗೆ ಕೊಡ್ತೀನಿ ಅಂತ ಹೇಳಿ ಜೇಡಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ಅಪೇಕ್ಷಾ ಪಾರ್ಥ ಇಬ್ರು ಕೂಡ ಮನೆಗೆ ಬರ್ತಾರೆ. ಪಾರ್ಥ, ಊಟ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅಪೇಕ್ಷಾ ಹೇಳ್ತಾರೆ. ಹೌದು, ನಾನು ಮೊದಲೇ ಟೇಸ್ಟ್ ಮಾಡಿದ್ನಲ್ವಾ, ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದು ಅಂತ ಹೇಳ್ತಾರೆ. ಆಗ ಅಪೇಕ್ಷಾ, ಯಾರ ಜೊತೆ ಹೋಗಿದ್ರಿ, ಯಾವಾಗ ಹೋಗಿದ್ರಿ ಅಂತ ಕೇಳ್ತಾರೆ. ನಾನು ಎಕ್ಸ್ ಜೊತೆ ಹೋಗಿದ್ದೆ ಅಂತ ಪಾರ್ಥ ಹೇಳ್ತಾರೆ. ಆಗ ಅಪೇಕ್ಷಾ ಪಾರ್ಥ ಅಂತ ಅವ್ರಿಗೆ ಹೊಡಿತಾ ಇರ್ತಾರೆ. ಅದೇ ಸಮಯಕ್ಕೆ ಭೂಮಿ ಫೋನ್ ಮಾಡ್ತಾರೆ. ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾರ್ಥ ಫೋನ್ ರಿಸೀವ್ ಮಾಡ್ತಾರೆ. ಹೇಳಿ ಅದಕ್ಕೆ ಅಂತ ಹೇಳ್ತಾರೆ. ಪಾರ್ಥ, ನೀವು ಎಲ್ಲಿದ್ದೀರಾ, ನೀವು ಹಾಸ್ಪಿಟಲ್ಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ, ಯಾಕೆ ನೀವು ಹಾಸ್ಪಿಟಲ್ಗೆ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೊರಗಡೆ ಹೋಗಿದ್ದೆ, ಈಗಷ್ಟೇ ಮನೆಗೆ ಬಂದೆ,
ನಾವು ಹಾಸ್ಪಿಟ್ಲಿಗೆ ಬರಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅಪೇಕ್ಷೆ ಅವ್ರಿಗೆ ಹುಷಾರಿಲ್ದಂಗೆ ಆಯಿತು, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಅಪ್ಪಿಗೆ ಏನಾಯಿತು ಅಂತ ಭೂಮಿ ಕೇಳ್ತಾರೆ. ಅದಕ್ಕೆ ಗಾಬರಿ ಆಗೋವಂಥದ್ದು ಏನೂ ಇಲ್ಲ, ತಲೆನೋವು ಬಂದಿತ್ತು ಅಷ್ಟೇ. ಮತ್ತು ಚಿಕ್ಕದ್ಗೆ ಈಗ ಹೇಗಿದ್ದಾರೆ, ಅವ್ರಿಗೆ ಪ್ರಜ್ಞೆ ಅವ್ರಿಗೆ ಪ್ರಜ್ಞೆ ಬಂದ ಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ವಿ. ನಾಳೆ ಅವರಿಗೆ ಪ್ರಜ್ಞೆ ಬರುತ್ತಾ ಅಂತ ಕೇಳ್ತಾರೆ. ಆಗ ಭೂಮಿ ಡಾಕ್ಟರ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಏನಾಯಿತು, ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ ಅಂತ ಪಾರ್ಥ ಕೇಳ್ತಾರೆ. ಆಗ ಭೂಮಿ, ಪಾರ್ಥ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ, ಅಪ್ಪಿನ ಕೇಳಿದೆ ಅಂತ ಹೇಳಿ ಅಂತ ಫೋನ್ ಕಟ್ ಮಾಡ್ತಾರೆ. ಆಗ ಪಾರ್ಥ, ನೋಡಿದ್ರ ನಾನು ನಿಮಗೆ ಹೇಳಲಿಲ್ವಾ, ನಾವು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ, ನಾವು ಹೋಗಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಅಂತ. ಆದರೆ ನೀವು ನನ್ನ ಮಾತನ್ನೇ ಕೇಳಲಿಲ್ಲ, ಇತ್ತೀಚೆಗೆ ನೀವು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಸಾರಿ, ನಾಳೆ ಹೋದ್ರೆ ಆಯಿತು ಬಿಡಿ ಅಂತ ಅಪೇಕ್ಷೆ ಹೇಳ್ತಾರೆ. ಮತ್ತೆ ಇಲ್ಲಿ ಶಕುಂತಲ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಲಕ್ಷ್ಮೀಕಾಂತ್ ಅವ್ರು ಬರ್ತಾರೆ. ಸಿಸ್ಟರ್, ನಾನು ನಿನ್ನೆ ಎಣ್ಣೆ ಏಟಲ್ಲಿ ಕುಡಿದು ಅರ್ಧ ಬಾಟ್ಲನ್ನು ಎತ್ತಿಟ್ಟಿದ್ದೆ, ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ, ನಾನು ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ, ನಿನ್ನ ಕಣ್ಗೆ ಏನಾದರೂ ಕಾಣಿಸ್ತಾ ಸಿಸ್ಟರ್ ಅಂತ ಕೇಳ್ತಾರೆ. ಅಣ್ಣ, ನೀನು ನನ್ನನ್ನು ಏನು ಅಂದ್ಕೊಂಡಿದ್ಯಾ ಅಂತ ಶಕುಂತಲ ಅವ್ರು ಕೇಳ್ತಾರೆ. ಸಿಸ್ಟರ್, ನೀನು ಏನು ಬೇಕಾದರೂ ಅಂದ್ಕೋ, ಆದರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ನೀನು ಅರ್ಥ ಮಾಡ್ಕೋ. 6 ಗಂಟೆ ಆಗಿದ ತಕ್ಷಣ ನಾನು ಹಾರಾಡ್ಕೊಂಡು ಇರಬೇಕು ಅಂದರೆ ಮತ್ತಿನ ಔಷಧಿನ ಏರಿಸಲೇಬೇಕು, ಎಣ್ಣೆ ಹೊಡೆದ್ರೇ ನನಗೆ ಖುಷಿಯಾಗೋದು, ಕಿಕ್ಕು ಕೊಡೋದು ಅಂತ ಹೇಳ್ತಾರೆ. ಆಗ ಶಕುಂತಲ ಅವರು, ಅಣ್ಣ, ನನಗೆ ಬಂದಿರೋ ಲೇಟೆಸ್ಟ್ ಸುದ್ದಿನ ಕೇಳಿದ್ರೆ ನಿನಗೆ ಡಬಲ್ ಕಿಕ್ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಸಿಸ್ಟರ್ ಅದು ಅಂತ ಲಕ್ಷ್ಮೀಕಾಂತ್ ಅವ್ರು ಕೇಳ್ತಾರೆ. ಆ ಮಲ್ಲಿಗೆ ಇನ್ನೂ ಪ್ರಜ್ಞೆ ಬಂದಿಲ್ವಂತೆ, ಡಾಕ್ಟರು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಂತೆ, ಆಪ್ರೇಷನ್ ಮಾಡಿದ್ರೆ ಅವಳು ಉಳಿಯೋದೇ ಕಷ್ಟ ಅಂತ ಹೇಳ್ತಿದ್ದಾರಂತೆ ಅಣ್ಣ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಸಿಸ್ಟರ್, ಇದು ನಿನಗೆ ಲೇಟೆಸ್ಟ್ ಸುದ್ದಿ, ಆದರೆ ನನಗೆ ಇದು ಹಳೆ ಸ್ಟೋರಿ, ಎಲ್ಲ ನಿನ್ನ ಮಗನ ಲೀಲೆ ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಆಗ ಶಕುಂತಲ ಅವರು, ಅಣ್ಣ ಏನು ಯೋಚನೆ ಮಾಡ್ತಾ ಇದೆಯಾ, ನಾನು ಹೇಳಿದ್ದು ಅರ್ಥ ಆಯ್ತಾ ನಿನಗೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಲ್ಲ ಸಿಸ್ಟರ್, ಆ ಮಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲೇ ಹೋಗ್ಬಿಟ್ರೆ ಆಗ ಏನು ಮಾಡ್ತೀಯ ಅಂತ ಕೇಳ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, 4 ಹನಿ ಕಣ್ಣೀರು ಹಾಕಿ ಸುಮ್ಮನಿರ್ತೀನಿ, ಸ್ವಲ್ಪ ದಿನ ಆದಮೇಲೆ ಜೈಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಸ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿಗೆ ಇನ್ನೊಂದು ಹುಡುಗಿ ಜೀವನ ಗೋವಿಂದ ಅಂತ ಲಕ್ಷ್ಮೀಕಾಂತ್ ಅವರು ಯೋಚನೆ ಮಾಡ್ತಾ, ಅಲ್ಲ ಸಿಸ್ಟರ್, ಹಾಗಾದರೆ ನೀನು ಕೂಡ ಆ ಮಲ್ಲಿ ಅಂತ್ಯಕ್ಕೋಸ್ಕರನೇ ಕಾಯ್ತಾ ಇದೆಯಾ ಅನ್ನೋ ಅಂತ ಹೇಳ್ತಾರೆ. ಅಣ್ಣ, ಮೊದಲಿಂದನೂ ಅವಳನ್ನು ಕಂಡ್ರೆ ನನಗೆ ಇಷ್ಟ ಇರಲಿಲ್ಲ, ಅವಳನ್ನು ಸೊಸೆ ಅಂತ ನಾನು ಒಪ್ಕೊಂಡೇ ಇರಲಿಲ್ಲ, ಹೀಗಿರುವಾಗ ಅವಳು ಇದ್ದರೆ ಏನು ಹೋದರೆ ಏನೋ, ನನಗೆ ಯಾವ ಲಾಸೂ ಇಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಸಿಸ್ಟರ್, ನೀನು ದೂರಾಲೋಚನೆ ಮಾಡ್ತಾ ಇದೀಯಾ, ಫ್ಯೂಚರ್ ದೃಷ್ಟಿಲಿ ದೂರಾಲೋಚನೆ ತುಂಬ ಒಳ್ಳೆಯದು ಬಿಡು ಸಿಸ್ಟರ್ ಅಂತ ಹೇಳ್ತಾರೆ. ಅಂದಾಗೆ, ಅಣ್ಣ, ನಮ್ಮ ಗೌತಮು ಆ ಮಲ್ಲಿ ವಿಷಯದಲ್ಲಿ ಟ್ರೀಟ್ಮೆಂಟ್ ಆಪ್ರೇಷನ್ ಅಂತ ತುಂಬ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹೌದು ಸಿಸ್ಟರ್, ಈ ಜಯದೇವ್ಗೆ ಬುದ್ಧಿನೇ ಇಲ್ಲ, ಮಲ್ಲಿ ಅನ್ನೋ ಡೆಡ್ ಇನ್ವೆಸ್ಟ್ಮೆಂಟ್ ಮೇಲೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ಅದ್ರ ಬದಲು ನನಗಾದರೂ ಕೊಟ್ಟಿದ್ದಿದ್ರೆ ನಾನು ತೀರ್ಥಕ್ಷೇತ್ರಕ್ಕೆ ಹೋಗಿ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಖುಷಿಯಾಗಿರ್ತಾ ಇದ್ದೆ ಅಂತ ಹೇಳ್ತಾರೆ. ಅಣ್ಣ, ನಿನ್ಗೆ ಯಾವಾಗಲೂ ಇದೇ ಚಿಂತೆ ಅಲ್ವಾ ಅಂತ ಬೈದು ಶಕುಂತಲ ಅವರು ಅಲ್ಲಿಗೆ ಹೋಗ್ತಾರೆ. ಮತ್ತು ನಾನು ಇನ್ನೇನು ಮಾಡಬೇಕು, ಹೆಂಡ್ತಿನೋ ಮಕ್ಕಳೋ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲದೆ ಇರೋ ಪಾಪದ ಪರದೇಶಿ ನಾನು, ಈಗ ಹೋಗಿ ಒಂದು ಪೆಗ್ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾರೆ. ಮತ್ತೆ ಡಾಕ್ಟರ್ ಬಂದು ಮಲ್ಲಿನ ಚೆಕ್ ಮಾಡ್ತಾ ಇರ್ತಾರೆ. ಆಗ ಅವ್ರ ಜೊತೆ ಒಬ್ಬರು ನರ್ಸ್ ಬಂದಿರ್ತಾರೆ. ಮಲ್ಲಿ ಅಂತ ಹೇಳ್ತಾರೆ. ಇವ್ರು ನಿಮಗೆ ಗೊತ್ತಾ ಅಂತ ಡಾಕ್ಟರ್ ಕೇಳ್ತಾರೆ. ಹೌದು ಡಾಕ್ಟರ್, ಇವಳು ನನ್ನ ಫ್ರೆಂಡ್, ಯಾಕೆ ಏನಾಯಿತು ಅಂತ ನರ್ಸ್ ಕೇಳ್ತಾರೆ. ಆಗ ಡಾಕ್ಟರ್, ಆಕ್ಸಿಡೆಂಟ್ ಆಗಿತ್ತು, ಮಗುನ ಅಬಾರ್ಟ್ ಮಾಡಬೇಕಾಯಿತು, ಈಗ ಇವ್ರಿಗೆ ಪ್ರಜ್ಞೆ ಇಲ್ಲ, ಹೀಗೆ ಮಲಗಿದ್ದಾರೆ, ಯಾವುದೇ ರೀತಿಯ ರೆಸ್ಪಾಂಡ್ ಇಲ್ಲ, ಈಗ ಆಪ್ರೇಷನ್ ಮಾಡಲೇಬೇಕು, ಇವ್ರ ಬಗ್ಗೆ ಯಾವುದೇ ರೀತಿಯ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಮಾತಾಡ್ತಾ ಹೊರಗಡೆ ಬರ್ತಾರೆ. ಸಾರಿ ಗೌತಮ್ ಅವರೇ, ಮಲ್ಲಿ ವಿಷಯದಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಇಲ್ಲ, ನಾವು ಆಪ್ರೇಷನ್ ಮಾಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದಾರ ಡಾಕ್ಟರ್ ಅಂತ ಹೇಳ್ತಾರೆ. ಹೌದು, ಮೇಜರ್ ಆಪ್ರೇಷನಲ್ಲಿ ನಾವು ರಿಸ್ಕ್ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಬೇಡ ಡಾಕ್ಟರ್, ಆ ರಿಸ್ಕ್ನ ತೊಗೊಳೋದಕ್ಕೆ ನಮಗೆ ಇಷ್ಟ ಇಲ್ಲ, ಮಲ್ಲಿಗೆ ಪ್ರಜ್ಞೆ ಬರೋ ತನಕ ನಾವು ವೆಯ್ಟ್ ಮಾಡ್ತೀವಿ, ಅಲ್ಲಿ ತನಕ ಏನು ಟ್ರೀಟ್ಮೆಂಟ್ ಇದೆಯೋ ಅದನ್ನು ಕಂಟಿನ್ಯೂ ಮಾಡಿ ನೀವು ಅಂತ ಗೌತಮ್ ಅವರು ಹೇಳ್ತಾರೆ. ಆಗ ಡಾಕ್ಟರ್, ಈಗ ಈ ಥರ ಹೇಳ್ತೀರಾ, ಸಮಯ ಕಳೀತಾ ಅವ್ರಿಗೂ ಕಷ್ಟ ಆಗುತ್ತೆ, ಹಾಗೆ ನಿಮಗೂ ಕಷ್ಟ ಆಗುತ್ತೆ, ನನಗೇನು ಈ ಥರ ಕಾಯೋ ಬದಲು ಒಂದು ಚಾನ್ಸ್ ತೊಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತಾ ಇದೆ, ಆಪ್ರೇಷನ್ ಮಾಡಿದ್ರೆ ಪ್ರಾಣ ಉಳಿಯೋ ಸಾಧ್ಯತೆಗಳು 50% ಇರುತ್ತೆ, ನಾವು ಯಾಕೆ ಟ್ರೈ ಮಾಡಬಾರ್ದು, ಒಂದು ಸರಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಗ ಜೇಡಿ, ಅಣ್ಣನೇ ಈ ರೀತಿ ಎಮೋಷ್ನಲ್ ಆಗಿ ಆಪ್ರೇಷನ್ ಬೇಡ ಅಂತ ಹೇಳ್ತಿದ್ದೇನೆ, ನಾನು ಇದಕ್ಕೂ ಮೀರಿ ಒಂದು ಸ್ಟೆಪ್ ಮುಂದೆ ಹೋಗಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಗೌತಮ್ ಹಾಗೆ ಭೂಮಿಕಾ ಕೂಡ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಅಮೃತಧಾರೆ ಧಾರಾವಾಹಿಯ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.